ಇಲ್ಲ ಸರ್, ನಾವು ಯಾವ ಟೂರಿಸಮ್ನು ನಾವು ಕಾಂಟ್ಯಾಕ್ಟ್ ಮಾಡೋಕ್ಕೆ ಹೋಗಿಲ್ಲ, ಕೊಲಾಬ್ರೇಷನ್ ಮಾಡೋಕ್ಕೆ ಹೋಗಿಲ್ಲ. ಮತ್ತು ನಮಗೆ ಅವಕಾಶಗಳಿತ್ತು, ಇಸುಜು ಗಾಡಿ ಯೂಸ್ ಮಾಡಿದ್ವಿ, ಅವ್ರದನ್ನ ಅವರ ಕಂಪನಿಗೆ ಹೋಗಿ ನಾವು ಅಪ್ರೋಚ್ ಮಾಡೋದು, ಆಮೇಲೆ ರಾಯಲ್ ಎನ್ಫೀಲ್ಡ್ ಯೂಸ್ ಮಾಡಿದ್ವಿ, ಅದನ್ನು ಯೂಸ್ ಮಾಡೋದು. ಸೊ ಈ ಥರದ್ದೆಲ್ಲ ಮಾಡ್ಬೋದಾಗಿತ್ತು. ನಮಗೆ ಎಲ್ಲೋ ಒಂದು ಕಡೆ ನಾವು ಸಿನಿಮಾ ಮಾಡ್ತಾ ಇದೀವೋ ಅಥವಾ ಬ್ರ್ಯಾಂಡಿಂಗ್ ಮಾಡ್ತೀವೋ ಅಂತ ಎಲ್ಲೋ ಒಂದು ಕಡೆ ನಮಗೂ ಒಂದು ಸ್ವಲ್ಪ ಕೆಲವೊಂದು ಪ್ರಶ್ನೆಗಳು ಬರೋಕ್ಕೆ ಹೋಯ್ತು. ಸೊ ಸಿನಿಮಾ ಅಂದರೆ ನೋಡೋಂಥ ಆಡಿಯನ್ಸಿಗೆ ಅದು ಬ್ರ್ಯಾಂಡಿಂಗ್ ಥರ ಆಗಬಾರ್ದು, ಅದು ಒಂದು ಎಮೋಷನ್ಸ್ ಇರುತ್ತೆ. ಸಾರಿ, ಉತ್ತರಾಖಂಡಲ್ಲೂ ಸಬ್ಸಿಡಿ ಇದೆ. ಶೂಟ್ ಮಾಡಿದ್ರೆ ಅದಕ್ಕೆ ಸಬ್ಸಿಡಿ ಕೊಡ್ತಾರೆ ನಿಮಗೆ, ಅದೆಷ್ಟೋ ಪೋರ್ಷನ್ ಇರುತ್ತೆ ಅಲ್ಲಿ. ಓಕೆ, ಆ ಪಾಯಿಂಟಿಗೆ ಹೇಳ್ಬೇಕಂತಂದ್ರೆ ನಮ್ಮ ಸಿನಿಮಾ ಬರೀ ಉತ್ತರಾಖಂಡಲ್ಲಿ ಶೂಟ್ ಆಗಿಲ್ಲ, ಬರೀ ಬ್ಯಾಂಗ್ಳೂರಲ್ಲಿ ಶೂಟ್ ಆಗಿಲ್ಲ. ಸ್ಯಾಂಪಲ್ ಹೇಳ್ತಾ ಇರೋದು. ಹಾಂ, ಹೌದು, ಅದರದ್ದೊಂದು ಇದು ಇರುತ್ತೆ, ಸಬ್ಸಿಡಿ ಇರುತ್ತೆ. ಇಷ್ಟು ಶೂಟ್ ಮಾಡಿದ್ರೆ ಹಿಂಗೆ ಅಂತ, ಈ ಫೈಲ್ ಸಬ್ಮಿಟ್ ಮಾಡಬೇಕು, ಕತೆ ಸಬ್ಮಿಟ್ ಮಾಡಬೇಕು, ಅದೆಲ್ಲ ಇರುತ್ತೆ. ಆ ಥರದ್ದು ಏನಾದ್ರು ಪ್ರಯತ್ನ ಆಗಿತ್ತು ಅಂತ? ಇಲ್ಲ ಸರ್, ಅದು ಅಂದರೆ ನಾವು ಅದ್ರ ಬಗ್ಗೆ ಕೇಳಿದಾಗ ಏನಾಗಿತ್ತು ಅಂದರೆ 60% ಅಲ್ಲೇ ಶೂಟ್ ಆಗಬೇಕು ಅಂತಿತ್ತು. ಸೊ ತುಂಬ ಕಂಡೀಷನ್ಸ್ಗಳಿದೆ. ಸೊ ಇವಾಗ ಏನಾಗಿದೆ 90% ಅಂತ ನಮಗೆ ಲೈನ್ ಪ್ರೊಡ್ಯೂಸರ್ ಹೇಳಿದರು. ಸೊ ನಾವು ಅದ್ರ ಕ್ಯಾಶುವಲ್ ಆಗಿ ಮಾತಾಡಿದ್ವಿ. ಸೊ ಈ ಥರ ಕನ್ನಡ ಸಿನಿಮಾ ನಾವು ಅಲ್ಲಿ ಶೂಟ್ ಮಾಡ್ತಾ ಇದ್ದೀವಿ, ಅದು ಇಲ್ಲಿ ಮಾರ್ಕೆಟಿಂಗ್ ನಿಮಗೆ ಚೆನ್ನಾಗಿರುತ್ತೆ ಉತ್ತರಾಖಂಡಿಗೆ ಅಂತ. ಬಟ್ ಖಂಡಿತವಾಗ್ಲೂ ಈ ಸಿನಿಮಾ ನೋಡಿದಾಗ ಉತ್ತರಾಖಂಡ್ ಹಿಂಗಿದೆಯಾ ಅಂತಲೂ ಜನಕ್ಕೆ ಎಕ್ಸ್ಪೀರಿಯನ್ಸ್ ಆಗುತ್ತೆ. ಬಟ್ ಅದ್ರದ್ದು ಬೆನಿಫಿಟ್ ನಮಗೆ ಸಿಗಲ್ಲ, ಯಾಕೆಂದರೆ ಉತ್ತರಾಖಂಡಲ್ಲಿ ನಮ್ಮ ಸಿನಿಮಾ ಒಂದು 20% ಇರುತ್ತೆ. ಸೊ 60% ಮಿನಿಮಮ್ ಇರಲೇಬೇಕು. ಅದು ಇಲ್ಲೂ ಅಷ್ಟೇ, ಅಲ್ಲೂ ಸೇಮ್. ಸರ್ಪ್ರೈಸ್. ಓಕೆ, ಅದರಲ್ಲಿ 5 ಮೇಜರ್ ಸಾಂಗ್ ಇರುತ್ತೆ, ಒಂದು ಇಂಟ್ರೊಡಕ್ಷನ್ ಸಾಂಗ್. ಈಗ ಕಮರ್ಷಿಯಲ್ ಸಿನಿಮಾಗಳಲ್ಲಿ ಏನಾಗುತ್ತೆ ಅಂತಂದರೆ ಒಂದು ಹೀರೋಗೆ ಇಂಟ್ರೊಡಕ್ಷನ್ ಸಾಂಗ್ ಅಂತಲೇ ಇರುತ್ತೆ. ಬಟ್ ಇಲ್ಲಿ ನಾವು ಆ ಥರ ಇಂಟ್ರೊಡಕ್ಷನ್ ಸಾಂಗ್ನ ಬೇರೆ ರೀತಿಯಲ್ಲಿ ಪೋರ್ಟ್ರೇಟ್ ಮಾಡಿದ್ದೀವಿ. ಸೊ ಅಲ್ಲೊಂದು ಸಾಂಗ್ ಬರುತ್ತೆ, ಮತ್ತು ಇವರು ಮತ್ತು ಇನ್ನೊಂದು ಮೈನ್ ಕ್ಯಾರೆಕ್ಟ್ರು ಅವರಿಬ್ಬರು ಟ್ರಾವೆಲ್ ಮಾಡುವಾಗ ಇನ್ನೊಂದು ಸಾಂಗ್ ಬರುತ್ತೆ. ಸೊ ಓವರಾಲ್ ಆಗಿ ಎಲ್ಲ ಸಾಂಗ್ಗಳು ಕನ್ಸ್ಟ್ರಕ್ಟ್ ಆಗಿರೋದು ಆ ಸಿಚುವೇಶನಿಗೆ ಆಗಿರೋವಂಥದ್ದು. ಕೆಲವೊಂದು ಎಮೋಷನ್ಸ್ಗಳನ್ನ ನಾವು ಡೈಲಾಗ್ಸಲ್ಲಿ ಹೇಳೋಕ್ಕಾಗಲ್ಲ, ಹಾಗಾಗಿ ಅದನ್ನು ನಾವು ಸಾಂಗ್ ಮೂಲಕ ಹೇಳಿದ್ದೀವಿ. ಸೊ ಕೆಲವೊಂದು ಸಾಂಗ್ಗಳು ಬ್ಯಾಕ್ಗ್ರೌಂಡ್ ಸ್ಕೋರ್ ಆಗಿ ಬರುತ್ತೆ. ಉದಾಹರಣೆಗೆ ಇದರಲ್ಲಿ ಒಂದು ಅಮ್ಮ ಸಾಂಗ್ ಇದೆ, ಅದು ಬ್ಯಾಕ್ಗ್ರೌಂಡ್ ಸ್ಕೋರಲ್ಲಿ ಬರುತ್ತೆ. ಸೊ ಹಾಗಾಗಿ ಪ್ರತಿಯೊಂದು ಸಾಂಗಿಗೆ ಅದರದ್ದೇ ಆದಂಥ ಒಂದು ಇಂಪಾರ್ಟೆನ್ಸ್ ಇದೆ. ಸೊ ಥ್ರೂಔಟ್ ನಮ್ಮ ಕೋರ್ ಟೀಮು 38 ಜನ ಇದ್ವಿ. 38 ಜನ ಇಲ್ಲದೆ ಆ ಸಿನಿಮಾ ಮಾಡೋಕ್ಕಾಗಿಲ್ಲ. ಅದರಲ್ಲಿ ಸ್ಪೆಷಲಿ ಸ್ಯಾಂಡಲ್ವುಡ್ ರಿಗ್ ಅವರು ಕೂಡ ಇದ್ದರು, ಅವ್ರದ್ದು ತುಂಬ ಇಂಪಾರ್ಟೆಂಟ್ ಕೆಲಸ ಇತ್ತು ಇದರಲ್ಲಿ. ಆಮೇಲೆ ಕ್ಯಾಮರಾ ಡಿಪಾರ್ಟ್ಮೆಂಟಲ್ಲಿ ಅಫ್ಕೋರ್ಸ್ ಕೆಲವೊಂದ್ಸಲ ಏನಾಗುತ್ತೆ, ಅಸಿಸ್ಟೆಂಟ್ಗಳು ಹೆಲ್ಪ್ ಆಗಿಲ್ಲ, ಯಾಕೆಂದರೆ ಕಾರ್ ಒಳಗಡೆ ನಾವು ಇರಬೇಕಾಗಿತ್ತು. ಕ್ಯಾಮರಾ ಫಿಕ್ಸ್ ಮಾಡಿಬಿಟ್ಟು ಹೋಗ್ಬಿಡ್ತಾ ಇದ್ರೆ ನಾನು ಹಿಂದ್ಗಡೆ ಸೀಟಲ್ಲಿ ಕೆಳಗಡೆ ಕೂತ್ಕೊಂಡು ಇವರಿಗೆ ಡೈಲಾಗ್ಸ್ಗಳನ್ನ ಪ್ರಾಂಪ್ಟ್ ಮಾಡೋದೆಲ್ಲ ಇತ್ತು. ಸೊ ಆ ಥರದ್ದು ಅಂದರೆ ಇವರು ಹೆಂಗಾಗಿತ್ತು ಅಂದರೆ ಮುಂದ್ಗಡೆ 2 ಕ್ಯಾಮ್ರಾ ಫಿಕ್ಸ್ ಮಾಡಿದ್ವಿ. ಅಫ್ಕೋರ್ಸ್ ದೀಪಿಕಾ ಅವರಿಗೆ ಮುಂದ್ಗಡೆ ರೋಡು ಕಾಣಿಸ್ತಾ ಇರಲಿಲ್ಲ, ಹೈವೇ. ಆ್ಯಂಡ್ ಇನ್ನೊಂದೇನಂತಂದರೆ ನಮಗೆ ಕಾರ್ನ ನಾವು ಎಲ್ಲೂ ಎಳೆಯೋಕ್ಕೆ ಹೋಗಿಲ್ಲ ಬೇರೆ ಗಾಡಿಯಿಂದ. ಸೊ ಯಾಕೆಂತಂದರೆ ಫ್ರಂಟ್ ವೀಲು ರೋಡಿಗೆ ತಾಗೋದಿಲ್ಲ, ಲೈಕ್ ಅದು ಆನ್ ರೋಡಲ್ಲಿ ಇರೋಲ್ಲ ಅದು. ಸೊ ಆ ಜಂಪ್ಗಳೆಲ್ಲ ಸಿಗಲ್ಲ. ಸೊ ನಮಗೆ ಪ್ರಾಪರಾಗಿ ಹೈವೇನಲ್ಲಿ ಸಿಗುವಂಥ ಫೀಲ್ನ ಆಡಿಯನ್ಸಿಗೆ ಕೊಡಬೇಕನ್ನೋ ಉದ್ದೇಶಕ್ಕೆ ನಾವು ಆ ಥರ ಮಾಡಿದ್ವಿ. ತುಂಬ ಚಾಲೆಂಜಿಂಗ್ ಅಂದರೆ ಮೇಯ್ನಾಗಿ ನಮಗೆ ಅದೇ ಸಿಕ್ಕಿರೋದು. ಅಂದರೆ ಆ ಸೌಂಡಿಂಗ್ಸ್ಗಳನ್ನ ಈಗ ಪ್ರಾಪರಾಗಿ ಬಳಸ್ತಾ ಇದ್ದೀವಿ. ಅವರು ಚೆನ್ನೈ ಟೀಮ್ ಕೂಡ ಅದಕ್ಕೆ ವರ್ಕ್ ಮಾಡ್ತಿದ್ದಾರೆ, ಪ್ರಾಪರಾಗಿ ಹೈವೇನಲ್ಲಿ ಏನು ಸೌಂಡ್ ಬೇಕೋ ಅದನ್ನು ಇದು ಮಾಡ್ತಿದ್ವಿ. ಸೊ ಹಾಗಾಗಿ ಆ ಚಾಲೆಂಜಸ್ ಇತ್ತು. ನೀವು ಹೇಳಿದಾಗೆ 38 ಜನ ಕೋರ್ ಟೀಮ್ ಇದ್ವಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.